ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕನ್ನಡ ಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರಿಂದ ನೇಮಕಾತಿ ನಡೀತಾ ಇರತಕ್ಕಂಥ ಹವಾಲ್ದಾರ್ ಮತ್ತು MTS ಹುದ್ದೆಗಳಿಗೆ ನೇರ ನೇಮಕಾತಿ ನಡೀತಾ ಇದ್ದು, ಇದಕ್ಕೆ ಸಂಬಂಧಿಸಿದ ನೇಮಕಾತಿ ವಿಧಾನ, ವಯೋಮಿತಿ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಪಠ್ಯಕ್ರಮ, ಎಕ್ಸಾಮ್ ಪ್ಯಾಟ್ರನ್, ಶೈಕ್ಷಣಿಕ ಅರ್ಹತೆ, ಎಕ್ಸಾಮ್ ಸಿಲೆಬಸ್ಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದರಲ್ಲಿ ನಾನು ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿರಿ, ಅವರೆಲ್ಲ ಸಬ್ಸ್ಕ್ರೈಬರ್ ಆಗಿರಿ. ಆಮೇಲೆ ಬಾಜು ಇರೋ ಗಂಟೆಯನ್ನು ಒಂದು ಸಲ ಹೊಡಿರಿ. ನಮ್ಮ ಎಲ್ಲ ನೋಟಿಫಿಕೇಷನು ಮತ್ತು ಜಾಬ್ಗೆ ಸಂಬಂಧಪಟ್ಟಿರ್ತ ವಿಡಿಯೋಗಳ ಬಗ್ಗೆ ನಿಮಗೆ ಪಟ್ಟಂತ ಗೊತ್ತಾಗ್ತವೆ. ಬರ್ರಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ಒಂದು ಕಾಂಪಿಟೇಟಿವ್ ಎಕ್ಸಾಮನ್ನು ನಡೆಸ್ತಾ ಇದ್ದಾರೆ. ಯಾವ ಪೋಸ್ಟಿಗೆ ಅಂತಂದ್ರೆ ಮಲ್ಟಿ ಟಾಸ್ಕಿಂಗ್ ಪೋಸ್ಟ್ಗೆ ಒಂದು ಎಕ್ಸಾಮ್ ನಡೆಸ್ತಾ ಇದ್ದಾರೆ. ಅದರದ ಪೇ ಸ್ಕೇಲ್ ಬಂದುಬಿಟ್ಟು 7th ಪೇ ಸ್ಕೇಲ್ ಕಮಿಷನ್ ಲೆವೆಲ್ 1 ಇರ್ತೈತಿ. ಆಮೇಲೆ ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಗ್ರೂಪ್ ಸಿ ನಾನ್ ಗೆಜೆಟೆಡ್ ನಾನ್ ಮಿನಿಸ್ಟ್ರಿಯಲ್ ಪೋಸ್ಟ್ ಇರೋದರಿಂದ ಇದರೊಳಗೆ ಖಾಲಿ ಇರುವಂಥ ವಿವಿಧ ಹುದ್ದೆಗಳಿಗೆ ನೇಮಕಾತಿ ನಡೆಯಕತ್ತೈತಿ. ಅದರೊಳಗೆ ಯಾವ ಡಿಪಾರ್ಟ್ಮೆಂಟ್ ಒಳಗೆ ಅಂತಂದ್ರೆ ಮಿನಿಸ್ಟರ್ ಪೋಸ್ಟ್ ಇನ್ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಆ್ಯಂಡ್ ಕಸ್ಟಮ್ಸ್ ಆ್ಯಂಡ್ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ಅಂಡರ್ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ, ಮಿನಿಸ್ಟರ್ ಆಫ್ ಫೈನಾನ್ಸ್. ಈ ಒಂದು ಡಿಪಾರ್ಟ್ಮೆಂಟ್ ಒಳಗೆ ಈ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಇದರದ ವೇಕೆನ್ಸೀಸು ಮತ್ತು ಸ್ಯಾಲ್ರಿ ಎಷ್ಟೈತೆ ಅಂತ ಈ ವಿಡಿಯೋದೊಳಗೆ ನೋಡೋಣ. ಇದರದ್ದು ವೇಕೆನ್ಸೀಸ್ ಬಂದುಬಿಟ್ಟು MTSನಲ್ಲಿ 10,880. ಆಮೇಲೆ ಹವಾಲ್ದಾರಿನ CBIC ಆ್ಯಂಡ್ CVN ಇದರಲ್ಲಿ 529 ಹುದ್ದೆಗಳ ನೇಮಕಾತಿ ನಡೀತಾ ಇದೆ. ಅಷ್ಟು ಪೋಸ್ಟಿಗೆ ನೇಮಕಾತಿ. ಇನ್ನು ರಿಸರ್ವೇಷನ್ ಅಂದರೆ ಯಾವ್ಯಾವ ರಿಸರ್ವೇಷನ್ ಅದಾವ ಅಂದ್ರೆ ಇದರೊಳಗೆ SC ST ಆಮೇಲೆ OBC ಅವರಿಗೆ, ಎಕನಾಮಿಕಲ್ ವೀಕರ್ ಸೆಕ್ಷನ್ ಆ್ಯಂಡ್ ಎಕ್ಸ್ ಸರ್ವಿಸ್ ಮ್ಯಾನ್, ಆಮೇಲೆ ಇಲ್ಲಿ PWBD ಅವರಿಗೂ ನಡೀತಿದೆ. ಅಂದರೆ ಹ್ಯಾಂಡಿಕ್ಯಾಪ್ಟ್ ಅಂಗವಿಕಲತೆಯವರಿಗೂ ಇಲ್ಲಿ ಪೋಸ್ಟ್ಗಳು ಖಾಲಿ ಇದ್ದಾವೆ. ಆಮೇಲೆ ಇದ್ರ ಫುಲ್ ಡೀಟೇಲ್ಸ್ ಬೇಕಾದ್ರೆ ನೀವು ssc.nic.in ಅಂತ ಹೊಡೆದ್ರೆ ಅದರೊಳಗೆ ಕ್ಯಾಂಡಿಡೇಟ್ಸ್ ಕಾರ್ನರ್ ಅಂತ ಬರುತ್ತದೆ. ಅಲ್ಲಿ ಟೆಂಟೇಟಿವ್ ವೇಕೆನ್ಸಿ ಅಂತ ಇರ್ತದೆ. ಅದರೊಳಗೆ ನೀವು ಹೋಗಿ ನೋಡ್ಕೋಬೋದು. ಇವು ಅಪ್ರಾಕ್ಸಿಮೇಟ್, ಇವು ವೇರಿನೂ ಆಗ್ಬೋದು. ಇವಿಷ್ಟೇ ಅಂತ ಇರೋಂಗಿಲ್ಲ, ಇದ್ರ ಕಮ್ಮಿನೂ ಆಗ್ಬೋದು, ಆಮೇಲೆ ಹೆಚ್ಚೂ ಆಗ್ಬೋದು. ಇನ್ನು PWBD ಅಂದರೆ ಅಂಗವಿಕಲ ಕೋಟಾದೊಳಗೆ ಮಲ್ಟಿ ಟಾಸ್ಕಿಂಗ್ ನಾನ್ ಸ್ಟಾಪ್ MTS ಒಳಗೆ ಇಲ್ಲಿ ಕೆಲವೊಂದು ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಅದಾವೆ. ಈ ಒಂದು ಡಿಸಬಿಲಿಟಿ ಒಳಗಡೆ ಏನೇನು ಖಾಲಿ ಇರ್ತಾವಲ್ಲ, ಯಾರ್ಯಾರು ಈ ಡಿಸಬಿಲಿಟಿ ಇರ್ತಾವಲ್ಲ ಅವ್ರಿಗೆ ಇದು ನೀವು ಅಪ್ಲೈ ಮಾಡ್ಬೋದು. ಆಮೇಲೆ ಯಾವ್ಯಾವ ಡಿಸಬಿಲಿಟೀಸ್ ಅದಾವೆ ಅಥವಾ ಕ್ಲಾಸಿಫಿಕೇಷನ್ ಅದಾವೆ ಅದನ್ನೇ ನೆಕ್ಸ್ಟ್ ನೋಡೋಣ. ಇಲ್ಲಿ ಫಂಕ್ಷನಲ್ ರಿಕ್ವೈರ್ಮೆಂಟ್ ಅಂದರೆ S ಅಂದರೆ ಸಿಟ್ಟಿಂಗ, ST ಅಂದರೆ ಸ್ಟ್ಯಾಂಡಿಂಗ, W ಅಂದರೆ ವಾಕಿಂಗ, BN ಅಂದರೆ ಬೆಂಡಿಂಗ, MF ಅಂದರೆ ಮ್ಯಾನಿಪ್ಯುಲೇಷನ್ ವಿತ್ ಫಿಂಗರ್ಸ, RW ಅಂದರೆ ರೀಡಿಂಗ್ ಆ್ಯಂಡ್ ರೈಟಿಂಗ, SC ಅಂದರೆ ಸೀಯಿಂಗ, H ಅಂದರೆ ಹಿಯರಿಂಗ್, C ಅಂದರೆ ಕಮ್ಯುನಿಕೇಷನ್. ಇಲ್ಲಿ H ಅಂದ್ರೆ ಇಲ್ಲಿ ಅದಾವೆ ನೋಡ್ರಿ. ಇದ್ರಾಗೂ ಕೆಲವೊಂದು H ಅಂದರೆ ಹಾರ್ಡ್ ಆಫ್ ಹಿಯರಿಂಗ, OA ಅಂದರೆ ಒನ್ ಆರ್ಮ್ ಅಫೆಕ್ಟೆಡ, OL ಅಂದರೆ ಒನ್ ಲೆಗ್ ಅಂದರೆ ಒಂದು ಕೈ ಒಂದು ಕಾಲು, ಆಮೇಲೆ ಕಿವಿ ಸ್ವಲ್ಪ ಕೇಳಿಸಲ್ದವ್ರದ್ದು. ಇಲ್ಲಿ ಕೆಲವೊಂದು ಅದಾವೆ ಆ್ಯಸಿಡ್ ಅಟ್ಯಾಕ್ ಆದವ್ರದ್ದು. ಇವು ನೀವು ನೋಡ್ರಿ, ನೀವು ಡಿಸಬಿಲಿಟಿ ಇದ್ದವ್ರೆ, ನಿಮ್ದು ಯಾವ ಡಿಸಬಿಲಿಟಿ ಐತೆ ಅಂತ ತಿಳ್ಕೊಂಡು ನೀವು ಅದನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೋಬೋದು. ಇನ್ನು ನ್ಯಾಷನಾಲಿಟಿ ಬಂದುಬಿಟ್ಟು ಅವರು ಸಿಟಿಸನ್ ಆಫ್ ಇಂಡಿಯಾ ಆಗಿರಬೇಕು. ಸಬ್ಜೆಕ್ಟ್ ಆಫ್ ನೇಪಾಲ್ ಅವ್ರ ಭೂತಾನ್ದಿಂದ, ಅಂದರೆ ಸ್ವತಂತ್ರ ಸಿಕ್ಕ ನಂತರ ಏನು ನಾವು ಕೆಲವೊಂದು ಪ್ರದೇಶದಿಂದ ನಾವೇನು ಇಂಡಿಯಾಗೆ ವಾಪಸ್ ಬಂದೀವಲ್ಲ ಅಂಥವ್ರೂ ಅಪ್ಲೈ ಮಾಡ್ಕೋಬೋದು. ಆದರೆ ಮ್ಯಾಕ್ಸಿಮಮ್ ಸಿಟಿಸನ್ ಆಫ್ ಇಂಡಿಯಾ ಆಗಿರಬೇಕು.
ಇನ್ನು ಏಜ್ ಲಿಮಿಟ್ ಬಂದುಬಿಟ್ಟು ಇಲ್ಲಿ 18ರಿಂದ 25 ಅಂದರೆ 2/1/1998ಕ್ಕಿಂತ ನಂತರ ಇಲ್ಲಿ 2005ಕ್ಕಿಂತ ಒಳಗಡೆ 1998ಕ್ಕಿಂತ ನಂತರ ಹುಟ್ಟಿದವರು ನೀವು ಅಪ್ಲೈ ಮಾಡ್ಬೋದು. ಆಮೇಲೆ ಇದು MTS ಆಯಿತು. ಆಮೇಲಿನ 18ರಿಂದ 27 ವರ್ಷ. ಇಲ್ಲಿ ನೋಡೋದಾದ್ರೆ 1996ರಿಂದ 2005 ಅಂದರೆ 2/1/1996ರಿಂದ 1/1/2005 ಒಳಗಡೆ ಯಾರು ಹುಟ್ಟಿರ್ತೀರಿ ನೋಡ್ರಿ ಅವರು ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಅಂದರೆ MTS ಒಳಗೆ ಸ್ವಲ್ಪ ಪೋಸ್ಟ್ ಅದಾವೆ, ಅದ್ರೊಳಗೆ ನೀವು ಅಪ್ಲೈ ಮಾಡ್ಕೋಬೋದು. ಇನ್ನು ಏಜ್ ರಿಲ್ಯಾಕ್ಸೇಷನ್ ಬಂದುಬಿಟ್ಟು SC STದವ್ರಿಗೆ 5 ವರ್ಷ, OBCದವ್ರಿಗೆ 3 ವರ್ಷ, PWD ಅನ್ರಿಸರ್ವ್ಡ್ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟದವ್ರಿಗೆ ಅನ್ರಿಸರ್ವ್ಡ್ದವ್ರಿಗೆ 10 ವರ್ಷ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ OBCದವ್ರಿಗೆ 13 ವರ್ಷ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟದ SC STದವ್ರಿಗೆ 15 ವರ್ಷ, ಆಮೇಲೆ ಸರ್ವಿಸ್ ಮೆನ್ದವ್ರಿಗೆ 3 ವರ್ಷ, ಆಮೇಲೆ ಡಿಫೆನ್ಸ್ ಪರ್ಸನ್ ಡಿಸೇಬಲ್ಡ್ ಇನ್ ಆಪರೇಷನ್ ಡ್ಯೂರಿಂಗ್ ಹಾಸ್ಟಿಲಿಟಿ ವಿತ್ ಫಾರಿನ್ ಕಂಟ್ರಿ ಇವರಿಗೆ 3 ವರ್ಷ, ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಸಿವಿಲಿಯನ್ ಎಂಪ್ಲಾಯೀಸರಿಗೆ 40 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಸಿವಿಲಿಯನ್ದವ್ರಿಗೂ SC STದವ್ರಿಗೆ ಅಪ್ ಟು 45 ವರ್ಷ. ವಿಡೋ OBC ಅನ್ರಿಸರ್ವ್ಡ್ ಕ್ಯಾಟಗರಿ ವಿಡೋ ಆಮೇಲೆ ಇದೇನು ಡಿವೋರ್ಸ್ ಆಗಿರ್ತೈತಲ್ಲ ಅವ್ರಿಗೆ 35 ವರ್ಷ, SC ST ಡಿವೋರ್ಸ್ ವುಮೆನ್ ಅದು ವಿಧವೆಯವರಿಗೆ 40 ವರ್ಷ ತನಕ ಇರ್ತೈತಿ. ಆಮೇಲೆ ಇಲ್ಲಿ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಕ್ವಾಲಿಫಿಕೇಷನ್ 10th ಆಗಿರಬೇಕು. 10th ಅಥವಾ SSLC ಆರ್ SSC. ಕೆಲವೊಂದು ಕಡೆ SSC ಅಂತಾರೆ, ನಮಗೆ ಬೇಕಾಗಿರೋದು SSLC ಅಥವಾ 10th ಆಗಿರಬೇಕು. ಅದು ಯಾವುದ್ರೊಳಗೆ ಅಂದ್ರೆ ಈಗೇನು ಇದ್ರೊಳಗೆ ಕರೆದಾರಲ್ಲ 17/2/2023 ಒಳಗಡೆನ ಕ್ಯಾಂಡಿಡೇಟು 10th ಮುಗಿಸಿರಬೇಕು. ಆಮೇಲೆ 18 ವರ್ಷವೂ ಆಗಿರಬೇಕು. 18 ವರ್ಷ ಆಗಿಲ್ಲ, ನಮ್ಮ 10th ಮುಗ್ದೈತಿ ಸರ್ ಹೋದ ವರ್ಷ ಆದರೆ ಈಗಂದ್ರೆ ನೀವು ಆಗಕ್ಕೆ ಬರೋಂಗಿಲ್ಲ. 18 ವರ್ಷವೂ ಆಗಿರಬೇಕು ನಿಮಗೆ. ಅಂದರೆ ಇದ್ರದ್ದೇನು ರಿಕ್ವೈರ್ಮೆಂಟ್ ಐತಲ್ಲ ಎಷ್ಟು ಇಯರ್ ಐತೆ ನೋಡಿ ಅಷ್ಟು ಇಯರು ಆಗಿರ್ಬೇಕು, ಅದ್ರ 10th ಮುಗಿದಿರಬೇಕು. ಇನ್ನು ಹೆಂಗಪ್ಪ ಅಪ್ಲೈ ಮಾಡೋದೇನಿಲ್ಲ, ಇಲ್ಲಿ ಅಫಿಷಿಯಲಿ ವೆಬ್ಸೈಟ್ ssc.nic.in ಇಲ್ಲಿ ಸರ್ಚ್ ಮಾಡ್ರೆ ನಿಮಗೆ ಒಂದು ಇನ್ಸ್ಟ್ರಕ್ಷನ್ಸ್ ಅಂತ ಒಂದು ಬರ್ತೈತಿ. ಅಲ್ಲಿ ಏನು ಮಾಡೋದು, ನಿಮಗೆ ಲಾಗಿನ್ ಆಗೋದು. ರಿಜಿಸ್ಟ್ರೇಷನ್ ಅಂತ ಇರ್ತೈತಿ. ಆಲ್ಮೋಸ್ಟ್ ಎಲ್ಲರೂ SSC ರಿಜಿಸ್ಟ್ರೇಷನ್ ಮಾಡಿರ್ತೀರಿ. ಆ ರಿಜಿಸ್ಟ್ರೇಷನ್ ಒಳಗೆ ನಿಮ್ಮ ರಿಜಿಸ್ಟ್ರನ್ ID ಮತ್ತು ಪಾಸ್ವರ್ಡ್ ಹಾಕಿತಂದ್ರೆ ಅಲ್ಲಿ ಸ್ಟಾರ್ಟ್ ಬರ್ತೈತೆ. ನಿಮ್ಮದು ಪ್ರಿವಿಯಸ್ ಇಯರ್ದು ಅಪ್ಲೈ ಮಾಡಿದ್ದು ಅಥವಾ ಯಾವುದಾರು ಅಪ್ಲೈ ಮಾಡೋದು ಹಾಲ್ ಟಿಕೆಟು ನಿಮ್ಮ ರಿಸಲ್ಟು ಮಾರ್ಕ್ಸ್ ಬಿಟ್ಟಿರ್ತಾರಲ್ಲ ಅಲ್ಲಿಗ ಇದನ್ನು ಕೊಟ್ಟಿರ್ತಾರೆ. ಈಗ ಸ್ಟಾರ್ಟ್ ಆಗಂಗಿಲ್ಲ ಇದು. ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ ನೋಡಿ, ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ನಿಮ್ಗೆ ಹೇಳ್ತೀನಿ. ಆವಾಗಿಂದ ಅಲ್ಲಿ ಒಂದು ಬರ್ತೈತಿ, ನಿಮಗೆ ಅಲ್ಲಿ ಒಂದು ಆಪ್ಷನ್ ಬರ್ತೈತಿ. ಅದ್ರ ಅಪ್ಲೈ ಮಾಡಿತಂದ್ರೆ ಈಗ ಸ್ಟಾರ್ಟ್ ಆಗ್ತೈತಿ ಇದು. ಅಪ್ಲಿಕೇಶನ್ ಫೀ ಬಂದುಬಿಟ್ಟು ಇಲ್ಲಿ 100 ರೂಪಾಯಿ ಇರ್ತೈತಿ. 100 ರೂಪಾಯಿಗೆ ಯಾರ್ಯಾರಿಗೆ ಇರ್ತೈತಿ ಅಂದರೆ ಅನ್ರಿಸರ್ವ್ ಕ್ಯಾಟಗರಿದವ್ರಿಗೆ, OBCದವ್ರಿಗೆ ಮತ್ತು EWS ಅದವ್ರಿಗೆ ಇಟ್ಟಿರ್ತೈತಿ. ಆಮೇಲೆ SC STದವ್ರಿಗೆ ಇರೋಂಗಿಲ್ಲ. ಆಮೇಲೆ ಅಂಗವಿಕಲರಿಗೆ ಅವ್ರಿಗೆ ಇರೋಂಗಿಲ್ಲ. ಸರ್ವಿಸ್ ಮ್ಯಾನ್ದವ್ರಿಗೂ ಫೀ ಇರೋಂಗಿಲ್ಲ, ಇವ್ರಿಗೆ ಫ್ರೀ ಇರ್ತೈತಿ. ಆಮೇಲೆ ಹೆಂಗೆ ಪೇಡ್ ಮಾಡೋದಂದ್ರೆ ನೀವು ಭೀಮ್ UPIದಿಂದನೂ ಪೇಡ್ ಮಾಡ್ಬೋದು. ಆಮೇಲೆ ವೀಸಾ, ಮಾಸ್ಟರ್ ಕಾರ್ಡ್, ಡೆಬಿಟ್ ಕಾರ್ಡ್ ಥ್ರೂ ನೀವು ಪೇ ಮಾಡ್ಬೋದು. 19/2/2023 ಒಳಗಡೆ ನೀವು ಇದನ್ನು ಪೇ ಮಾಡಬೇಕು. ಆಮೇಲೆ ನಿಮಗಿದು ತೊಗೊಳಂಗಿಲ್ಲ. 20ನೇ ತಾರೀಕಿಗೆ ನಾವು ತೊಗೋತೀವಂದ್ರೆ ಅದು ತೊಗೊಳಕ್ಕೆ ಸಾಧ್ಯ ಇಲ್ಲ. ಅಷ್ಟರೊಳಗೆ ನೀವು ಅದನ್ನು ಪೇ ಮಾಡಿರಬೇಕು. ಇಲ್ಲಿ ನೋಡ್ರಿ, ಒಮ್ಮೆ ಫೀ ಪೇಡ್ ಮಾಡಿತಂದ್ರೆ ಯಾವುದೇ ಕಾರಣಕ್ಕೂ ಅವರು ಹಿಂದೆ ತೊಗೊಳಂಗಿಲ್ಲ. ಅದು ನಿಮ್ಮದು ಅಪ್ಲಿಕೇಶನ್ ತಪ್ಪಿತ್ತು ಅದಂದ್ರೆ ಪೇ ಮಾಡಿದ್ದೀರಿ ಅಂದ್ರೆ ಬರೋಂಗಿಲ್ಲ. ಎಡಿಟ್ ಮಾಡೋಕ್ಕೂ ಒಂದು ಸಲ ಕೊಡ್ತಾರೆ, ಒಂದು ಕೊಡೋಂಗಿಲ್ಲ. ಅದಕ್ಕೆ ಏನು ಮಾಡಿರಿ, ಪೈಲ ನೀವು ಅಪ್ಲಿಕೇಶನ್ಸ್ ತುಂಬಕ್ಕೆ ನೋಡ್ತೀರಿ ಆವಾಗ ನೀವು ಕೇರ್ಫುಲ್ಲಾಗಿ ನೋಡಿರಿ. ಒಂದು ಸ್ಪೆಲ್ಲಿಂಗ್ ಮಿಸ್ಟ್ ಆದ್ರೂ ನೀವು
ಇನ್ನೊಂದು ಸಲ ಅಪ್ಲಿಕೇಶನ್ ಹಾಕಬೇಕಾಗ್ತೈತಿ. ಒಬ್ಬೊಬ್ರೊಳಗೆ ಮಾರ್ಕ್ಸ್ ಕಾರ್ಡ್ ಒಳಗೆ ಒಂದು ಇರ್ತೈತಿ, ಆಧಾರ್ ಕಾರ್ಡ್ ಒಳಗೆ ಒಂದು ಇರ್ತೈತಿ. ಯಾವಾಗಲೂ 10th ಮಾರ್ಕ್ಸ್ ಕಾರ್ಡ್ ಒಳಗೆ ಹೆಂಗೆ ಇರ್ತೈತಿ ನೋಡಿರಿ, ಹಂಗೆ ನೀವು ಅಪ್ಲೈ ಮಾಡಬೇಕು. ಅದೇನು ಇರ್ತೈತಿ ನೋಡಿರಿ, ಅದ್ರ ಕರೆಕ್ಟ್ ಸ್ಪೆಲ್ಲಿಂಗ್ ನೋಡ್ಕೊಂಡು ಹಾಕ್ಬೇಕು. ಆಮೇಲೆ ಪಿ ಸಿ ಹಾಕ್ತೀರಿ ನೋಡಿರಿ, ಒಂದು ಕಡೆ ಹಾಕಿ ನೆಕ್ಸ್ಟ್ ಕಡೆ ಹಾಕ್ತೀರಿ, ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಯಾವಾಗ ಒಂದು ಕರೆಕ್ಟ್ ಇರ್ತೈತಿ ನೋಡಿರಿ, ಒಂದಲ್ಲ 10 ಸಲ ವಿಚಾರ ಮಾಡಿರಿ, ಕರೆಕ್ಟ್ ಒಂದು ಕಡೆ ಬರ್ಕೊಂಡು ಇಟ್ಕೊರಿ. ಈಗೇನು ಅಪ್ಲಿಕೇಶನ್ ಮೊಬೈಲ್ದೊಳಗೆ ಹಾಕಕ್ಕೆ ಬರ್ತೈತಿ, ಆರಾಮ್ಸಿರಿ ನೋಡ್ಕೊಂಡು ನೀವು ಹಾಕಿರಿ. ಎಲ್ಲ ಕರೆಕ್ಟ್ ಐತಿಲ್ಲ ತಿಳ್ಕೊಂಡು ಇನ್ನೊಂದು ಸಲ ವೆರಿಫೈ ಮಾಡ್ಕೊಂಡು ಆಮೇಲೆ ನೀವು ಇದನ್ನು ಮಾಡಿರಿ, ಅಪ್ಲೈ ಮಾಡಿರಿ. ಇನ್ನು ಎಕ್ಸಾಮ್ ಸೆಂಟರ್ ನೋಡೋದಾದ್ರೆ ಕರ್ನಾಟಕ ನಮ್ಮದು KKR ರೀಸನ್ ಬರ್ತೈತಿ. ನಮ್ದು ಯಾವುದು KKR, ಕರ್ನಾಟಕ ಮತ್ತು ಕೇರಳ ರೀಸನ್ ಬರ್ತೈತಿ. ನೀವು ನೋಡ್ಕೊಂಡು ಇಟ್ಕೊರಿ. ನಮ್ಗೆ ಈ ಎಕ್ಸಾಮ್ ಸೆಂಟರ್ ಯಾವ್ಯಾವು ಅಂದರೆ ಬೆಳಗಾವಿ, ಹುಬ್ಬಳ್ಳಿ, ಬೆಂಗಳೂರು, ಕಲಬುರಗಿ ಅಂದರೆ ಗುಲ್ಬರ್ಗ, ಮಂಗಳೂರು, ಶಿವಮೊಗ್ಗ ಮತ್ತು ಉಡುಪಿ. ಇವಿಷ್ಟು ನಮ್ಮ ತ್ರೋಗ ನೀವು ಮೊದಲು ಪ್ರಿಫರೆನ್ಸ್ ಕೇಳ್ತೈತಿ. ನಿಮಗೆ ಯಾವ ಸಮೀಪ ಆಗ್ತೈತೆ ನೋಡಿರಿ, ಮೊದಲು ಅದನ್ನು ಹಾಕಿರಿ. ಆಮೇಲೆ ನೆಕ್ಸ್ಟ್ ಅಂದ್ರೆ ಸಮೀಪ ಇದ್ದಂಗೆ ಹಾಕೋರಿ. ಈಗ ನೋಡಿರಿ, ಕೆಲವು ಹುಬ್ಬಳ್ಳಿಯಾಗಿರ್ತಾರೆ, ಅವ್ರು ಹುಬ್ಬಳ್ಳಿ ಹಾಕ್ಕೊತಾರೆ. ನೆಕ್ಸ್ಟ್ ಯಾವ್ದು ಹಾಕ್ಕೋತಾರೆ, ಬೆಳಗಾವಿ ಹಾಕ್ಕೋತಾರೆ. ಆಮೇಲೆ ನೆಕ್ಸ್ಟ್ ಬೆಂಗಳೂರು. ಅಂದ್ರೆ ಹೋಗಕ್ಕೆ ಬರೋಕೆ ಅನುಕೂಲ ಇರಬೇಕು. ಅಲ್ಲಿ ನಿಮಗೂ ಬಸ್ ವ್ಯವಸ್ಥೆ ಇರಬೇಕು. ಅಲ್ಲಿ ಹೋದ ನಂತರ ಟ್ರೈನದ್ದು ನಿಮ್ಗೆ ಸವಲತ್ತು ಇರಬೇಕು. ಸಿಟಿ ಸೆಂಟ್ರುಗಳು ಅಲ್ಲೆಲ್ಲಿ ಇರ್ತಾವೆ. ಕೆಲವೊಂದು ಕಡೆ ಈಗ ಬೆಂಗಳೂರೊಳಗೆ ಇದ್ದವ್ರು ಮಂಗಳೂರಿಗೆ ಬರ್ತಂದ್ರೆ ಹೆಂಗೆ ಬರ್ತಾರೆ, ಹಂಗೆ ನೀವು ಕರೆಕ್ಟ್ ನೋಡ್ಕೊಂಡು ನಿಮ್ಗೆ ಸೂಟೇಬಲ್ ಇದ್ದದ ನೀವು ನೋಡಿ ಹಾಕೋರಿ. ಅಲ್ಲಿ PDF ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದು ಅಫಿಷಿಯಲ್ ವೆಬ್ಸೈಟ ಮತ್ತು PDF ಹಾಕಿರ್ತೀನಿ, ನೀವು ಅಲ್ಲಿ ಹೋಗಿ ನೋಡ್ಕೊರಿ. ಇಲ್ಲಿ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅಂದರೆ 2 ಸೆಷನ್ದಾಗ ಎಕ್ಸಾಮ್ ನಡೀತಾವೆ. ಮತ್ತೊಂದು ಏನೈತಿ, ಈ ಸಲ SSC MTSನ ಕನ್ನಡದಾಗ ಬರೆಯೋಕೆ ಅವಕಾಶ ಕೊಟ್ಟಾರ. ಇಲ್ಲಿ ಐತೆ ನೋಡ್ರಿ. The computer-based examination will be conducted in Hindi, English and in 13 regional languages. ಅಸ್ಸಾಮಿದಾಗ ಬೆಂಗಾಲಿ, ಗುಜರಾತಿ, ಕನ್ನಡ, ಕೊಂಕಣಿ, ಮಲಯಾಳಂ, ಮಣಿಪುರಿ, ಮರಾಠಿ, ಒಡಿಯಾ, ಪಂಜಾಬಿ, ತಮಿಳ್, ತೆಲುಗು, ಉರ್ದು. ಈ ರೀತಿದೊಳಗೆ ನಮ್ಮದೇನು ಸಂವಿಧಾನದ ಉಲ್ಲೇಖ ಅದಾವಲ್ಲ ಭಾಷೆಗಳು, ಅದು ಎಲ್ಲ ಭಾಷೆ ಒಳಗೆ ನಾವು ಎಕ್ಸಾಮ್ ಬರೆಯೋಕೆ ಅನುಕೂಲ ಐತಿ. ನಮಗೇನಪ್ಪ ಅಂದ್ರೆ ಕನ್ನಡದಾಗ ಕೊಟ್ಟಾರ. ನಾವು ಈ ಸಲ ಅಂತೂ ಎಲ್ಲರೂ ಪಕ್ಕ ಆಗಬೇಕು. ಇದ್ರೊಳಗೆ ಯಾವ್ಯಾವ ಬೇಸ್ ಮ್ಯಾಗೆ ಎಕ್ಸಾಮ್ ಇರ್ತಾವೆ, ಸೆಷನ್ 1 ಮತ್ತು ಸೆಷನ್ 2. ಸೆಷನ್ 1ಗಳ ಒಳಗಡೆ ನ್ಯೂಮರಿಕಲ್ ಆ್ಯಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿ 20 ಕ್ವಶನ್ ಇರ್ತಾವೆ, 60 ಮಾರ್ಕ್ಸ್, 45 ಮಿನಿಟ್ ಟೈಮ್ ಇರ್ತೈತಿ. 60 ಮಿನಿಟ್ ಫಾರ್ ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಫಾರ್ ಅಂದರೆ ಇವೇನು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರ್ತಾರಲ್ಲ ಅವರಿಗೆ 60 ನಿಮಿಷ, ಏನು ನಾರ್ಮಲ್ ಇರ್ತಾರಲ್ಲ ಅವರಿಗೆ 45 ನಿಮಿಷ. ಆಮೇಲೆ ಇಲ್ಲಿ ಎರಡನೇದು ಬಂದುಬಿಟ್ಟು ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್. ಇಲ್ಲಿ ರೀಸನಿಂಗ್ ಕ್ವಶನ್ ಮ್ಯಾಗ ಇಲ್ಲಿ 20 ಕ್ವಶನ್ ಇರ್ತಾವೆ, 60 ಮಾರ್ಕ್ಸ್. ಆಮೇಲೆ ಸೆಕೆಂಡ್ ಸೆಷನ್ ಒಳಗೆ ಏನಿರ್ತೈತಿ, ಇಲ್ಲಿ ಜನರಲ್ ಅವೇರ್ನೆಸ್ 25 ಕ್ವಶನ್, 75 ಮಾರ್ಕ್ಸು. ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಂಪ್ಯಾರಿಷನ್, ಇದರೊಳಗಡೆ ಇದು ಏನು ಜನರಲ್ ಅವೇರ್ನೆಸ್ ಇರ್ತೈತಲ್ಲ ಇದು ಒಂದೇ ಕನ್ನಡದಾಗಿರ್ತೈತಿ. ಇದೇನು ಇರ್ತೈತಿ ಇಂಗ್ಲೀಷ್ ಲ್ಯಾಂಗ್ವೇಜ್, ಇದು ಇಂಗ್ಲೀಷ್ದೊಳಗೆ ಅಷ್ಟೇ ಇರ್ತೈತಿ, ಇದು ಕನ್ನಡನಾಗ ಇರೋಂಗಿಲ್ಲ. ಇವು 3 ಏನದಾವಲ್ಲ ಇವು ನೀವು ಕನ್ನಡದಾಗೂ ಬರಿಬೋದು. ಇದು ಒಂದು ಏನೈತಿ ಇದು ಇಂಗ್ಲೀಷ್ನಾಗ ಬರಿಬೇಕು. ಇಲ್ಲಿ ಸಿಲೆಬಸ್ ಐತೆ ನೋಡ್ರಿ, ನ್ಯೂಮರಿಕಲ್ ಆ್ಯಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿ. ಇದ್ರೊಳಗೆ ಏನಿರ್ತೈತಿ ನಿಮ್ಗೆ ಲಸ ಮೊಸ ಕಂಡುಹಿಡಿಯೋದು, ಡೆಸಿಮಲ್ ಆ್ಯಂಡ್ ಫ್ರ್ಯಾಕ್ಷನ್ಸ್ ಕಂಡುಹಿಡಿಯೋದು, ರಿಲೇಷನ್ ಬಿಟ್ವೀನ್ ನಂಬರ್ ಆ್ಯಂಡ್ ಅರಿಥಮೆಟಿಕ್ ಆಪರೇಷನ್, ಬೋಡ್ಮಾಸ್ ರೂಲ್, ಪರ್ಸೆಂಟೇಜ್ ಕಂಡುಹಿಡಿಯೋದು, ವರ್ಕ್ ಕಂಡುಹಿಡಿಯೋದು, ಕೆಲಸ ಮತ್ತು ಸಮಯ. ಇಷ್ಟೆಲ್ಲ ನೀವು ಮಾಡ್ಕೋಬೇಕು. ಏನು IB ಒಳಗೆ ಮಾಡ್ಕೋತೀರಿ, ಇಂಟೆಲಿಜೆನ್ಸ್ ಬ್ಯೂರೋಗೆ ಮಾಡ್ಕೊಳೋದು ಇದ್ರದ್ದೆಲ್ಲ ಸೇಮ್ ಇರ್ತೈತಿ, ಏನೂ ಡಿಫಿಕಲ್ಟ್ ಇರೋಂಗಿಲ್ಲ. ಈಗೇನು PCಗೆ ಮಾಡ್ತಿರ್ತಾರೆ ನೋಡ್ರಿ, ಇದನ್ನು ಕಂಟಿನ್ಯೂ ಮಾಡ್ಕೋತೀವ್ರಿ. ಆದರೆ ಸ್ವಲ್ಪ ಡೀಪಾಗಿ ಇವು ಜಾಸ್ತಿ ಇದ್ರ ಮ್ಯಾಗ ಇರ್ತಾವೆ. ಅಲ್ಲಿ ನಾವು ಹಿಸ್ಟ್ರಿ, ಜಿಯೋಗ್ರಫಿ ಓದ್ತಿರ್ತೀವಿ, ಇಲ್ಲಿ ಅಷ್ಟು ಓದ್ತಿರೋಂಗಿಲ್ಲ. ಇಲ್ಲಿ ಜಾಸ್ತಿ ನಮ್ಗೆ ಮ್ಯಾಥ್ಸ್ ಆ್ಯಂಡ್ ರೀಸನಿಂಗ್ ಅಷ್ಟೇ ಇರ್ತೈತಿ. ಈಗ ರೀಸನಿಂಗ್ ನೋಡೋದಾದ್ರೆ ಇಲ್ಲಿ
ಕೋಡಿಂಗ ಡಿಕೋಡಿಂಗ ಅಲ್ಫಾಬೆಟಿಕ್ ನಂಬರ್ ಸೀರೀಸ, ಆಮೇಲೆ ಕ್ಯಾಲ್ಕುಲೇಷನ, ಗಡಿಯಾರ ಸಮಸ್ಯೆಗಳು, ಜನರಲ್ ಅವೇರ್ನೆಸ್ ಅಂತೂ ನೀವು ಮಾಡಿರ್ತೀರಿ. ಪ್ರಚಲಿತ ಘಟನೆಗಳು, ಜಿಯೋಗ್ರಫಿ, ಆರ್ಟ್, ಕಲ್ಚರ, ಆಮೇಲೆ 10th ಸ್ಟ್ಯಾಂಡರ್ಡ್ ಅಂದ್ರೆ 10ನೇ ತರಗತಿ ಲೆವೆಲ್ ಒಳಗೆ ನೀವು ಜನರಲ್ ಅವೇರ್ನೆಸ್ನ ಓದ್ಕೋಬೇಕು. ಜನರಲ್ ಅವೇರ್ನೆಸ್ ಜಿ ಕೆ ಎರಡೂ ಒಂದೊತ್ತರೊಳಗೆ ನೀವು ಕಂಪ್ಲೀಟ್ ಮಾಡ್ಕೊಂಡಂಗೆ ಓದಬೇಕು. ಇಂಗ್ಲೀಷ್ ಲ್ಯಾಂಗ್ವೇಜ್ ಒಳಗೆ ಗ್ರಾಮರ್ ಮಾಡ್ಬೋದು, ಆಮೇಲೆ ವಾಕ್ಯಗಳ ರಚನೆ, ಆಮೇಲೆ ಬಿಟ್ಟು ಹೋದ ಪದಗಳು ಇವಿರ್ತಾವೆ. ಇವು ನೀವು ನೋಡ್ಕೋಬೇಕು. ಆಮೇಲೆ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಫಿಸಿಕಲ ವಾಕಿಂಗ್ ಐತಿಲ್ಲ ಮೇಲೆ 1600 ಮೀಟ್ರ 15 ನಿಮಿಷನೊಳಗೆ ನಡೆಯೋದು. ಫೀಮೇಲ್ ಕ್ಯಾಂಡಿಡೇಟ್ಸ 1 ಕಿಲೋಮೀಟ್ರನ್ನ 20 ಮಿನಿಟ್ನ ನಡೆಯೋದು. ಆಮೇಲೆ ಫಿಸಿಕಲ್ ಹೈಟ್ ಬಗ್ಗೆ ನೋಡೋದಾದ್ರೆ ಹೈಟ್ ಮೇಲ್ಗೆ 157.5 ಸೆಂಟಿಮೀಟ್ರ್ ಇರಬೇಕು. ಆಮೇಲೆ 5 ಸೆಂಟಿಮೀಟ್ರ್ ಏನೋ ಕೆಲವೊಂದು ಕಡೆ ಅಸ್ಸಾಮಿದವ್ರಿಗೆ ಗೋರ್ಖಾಸ್ ಒಳಗೆ ಅವ್ರಿಗೆ 5 ಸೆಂಟಿಮೀಟ್ರ್ ಕಮ್ಮಿ ಐತಿ. ಚೆಸ್ಟ್ ಬಂದ್ರೆ 81 ಸೆಂಟಿಮೀಟರ್. ಆಮೇಲೆ ಫೀಮೇಲಿಗೆ ನೋಡೋದಾದ್ರೆ 152 ಹೈಟ್ ಐತಿ, ವೇಟ್ ಆಫ್ 48 kg. ಇದೇನೈತೆ ನೋಡಿರಿ, ಇದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡು. ಇಲ್ಲಿ ಡಬಲ್ ಏಜ್ದವ್ರಿಗೆ, 1 ಹ್ಯಾಂಡ್ ಇದ್ದವ್ರಿಗೆ, 1 ಆರ್ಮ, 1 ಲೆಗ್ಗ, ಇವ್ರಿಗೆ 1 ಹ್ಯಾಂಡ ಕೈ ಕಾಲು ಇಲ್ದವ್ರಿಗೆ ಇದು ವಾಕಿಂಗ್ದೇನು ಇರೋಂಗಿಲ್ಲ. ಆಮೇಲೆ ಇವೇನಿದು 1 ಆರ್ಮ್ ಇದ್ದವ್ರಿಗೆ, ಕೈ ಇತ್ತು ಕಾಲು ಇತ್ತಂದ್ರೆ ಅವ್ರಿಗೆ ಕಂಪಲ್ಸರಿ ಇದು ಐತೆ. ಇವರು ನೀವು ನಡೆಯಬೇಕು. ಜಸ್ಟ್ ಕಾಲು ಪ್ರಾಬ್ಲಮ್ ಇದ್ದವ್ರದ್ದು ಅಷ್ಟೇ ಈ ವಾಕಿಂಗ್ ಇರೋಂಗಿಲ್ಲ. ಆಮೇಲೆ ಇಲ್ಲಿ ಕೊನೆಯದಾಗಿ ನೋಡೋದಾದ್ರೆ ಆನ್ಲೈನ್ ಸಬ್ಮಿಷನ್ ಡೇಟ್ ಸ್ಟಾರ್ಟ್ ಆಗೋದು 18 ತಾರೀಕಿಗೆ, ಜನವರಿ 18 ಹಿಡಿದ 17/2 ಅಂದರೆ ಫೆಬ್ರವರಿ 17ಕ್ಕೆ ಮುಗಿತೈತಿ. ಸ್ಟಾರ್ಟಿಂಗ್ ಡೇಟು 17, ಲಾಸ್ಟ್ ಡೇಟ್ ಆಫ್ ಪೇಮೆಂಟ್ ಮಾಡೋದು ಕೊನೆಯ ದಿನಾಂಕ 19 ಫೆಬ್ರವರಿ. ಚಲನ್ ಜನ್ರೇಟ್ ಮಾಡೋದು ಫೆಬ್ರವರಿ. ಆಮೇಲೆ ಚಲನ್ ಥ್ರೂ ತುಂಬೋರ 20ನೇ ತಾರೀಕಿಗೆ ತುಂಬೋದು. ಚಲನ್ ಜನ್ರೇಟ್ ಮಾಡ್ಕೊಂಡು ಪೋಸ್ಟ್ ಆಫೀಸ್ ಒಳಗೆ ಬ್ಯಾಂಕ್ ಕವರ್ ಒಳಗೆ ತುಂಬೋದು ನೀವು 20ನೇ ತಾರೀಕು. ಆದ್ರೆ ಚಲನ್ ಜನ್ರೇಟ್ ಮಾಡ್ಕೊಳ್ಳೋದು 19 ತಾರೀಕು, ಆನ್ಲೈನ್ ಪೇಮೆಂಟ್ ಮಾಡೋದು 19 ತಾರೀಕಿಗೆ. ಆಮೇಲೆ ಕರೆಕ್ಷನ್ಗೆ ಕೊಡ್ತಾರೆ ಅವರು, ಅದಕ್ಕೂ ಆದ್ರೆ ಆನ್ಲೈನ್ ಪೇಮೆಂಟ್ ಕರೆಕ್ಷನ್ ಮಾಡಬೇಕು. ಅದಕ್ಕೂ ಏನು 23, 24 ಇವೆರಡು ಟೈಮ್ ಕೊಡ್ತಾರೆ. ಎಕ್ಸಾಮ್ ಬಂದುಬಿಟ್ಟು ಏಪ್ರಿಲ. ಇನ್ನೇನು ಭಾಳ ತಿಂಗಳು ಉಳಿದಿಲ್ಲ, 3 ತಿಂಗಳು ಉಳಿದೈತಿ. ಎಲ್ಲರೂ ಚೆಂದಂಗೆ ಅಭ್ಯಾಸ ಮಾಡಿರಿ. ಇದ್ರೊಳಗೆ ಏನು ಭಾಳ ಏನು ಕಾಂಪ್ಲಿಕೇಟೆಡ್ ಇರೋಂಗಿಲ್ಲ. ಎಲ್ಲ ನಿಮಗೆ ಗೊತ್ತಿದ್ದದೇ ಇರ್ತೈತಿ, ಆದರೆ ನೀವು ಅದನ್ನು ಓದಿರೋಂಗಿಲ್ಲ, ಪ್ರಾಕ್ಟೀಸ್ ಮಾಡಿರೋಂಗಿಲ್ಲ. ಆಮೇಲೆ ಬಂದುಬಿಟ್ಟು ನೋಡಿಬಿಟ್ಟು ಎಲ್ಲರೂ ಸಾಲ್ವ್ ನನಗೆ ಬರ್ತಿತ್ತಲ್ಲ ಇದನ್ನು ಬಿಟ್ಟು ಅನ್ನಕ್ಕೆ ಹೋಗ್ಬೇಡ್ರಿ. ಚೆಂದಂಗೆ ಕೂತು ಸಾಲ್ವ್ ಮಾಡಿರಿ. ಈವನ್ ಒಂದು ಸಲ ಜಾಬ್ದು ನೋಡಿರಿ ವಿಡಿಯೋಗಳು, ಆಮೇಲೆ ನೆಕ್ಸ್ಟ್ ಮಾಡೋಕೆ ಹೋಗ್ರಿ. ಒಂದೇ ವಿಡಿಯೋನ 20 ಸಲ ಆದರೂ ನೋಡ್ಕೊತ ಕುಂಡಕ್ಕೆ ಹೋಗಬೇಡ್ರಿ. ಒಂದು ಸಲ ನೋಡಿರಿ. ಆಮೇಲೆ ಇದ್ರ ನೋಟಿಫಿಕೇಷನ್ ಬತ್ತಪ್ಪ ನಿಮಗೆ ಇದನ್ನ ಮಾಡ್ತೀನಿ ಅಂತಂದ್ರೆ ಸುಮ್ಮನೆ ನೋಡಕ್ಕೆ ಹೋಗ್ರಿ. ನೆಕ್ಸ್ಟ್ ನಾವು ಇದ್ರ ಬಗ್ಗೆ ವಿಡಿಯೋ ಮಾಡ್ತೀವಿ. ಇದಕ್ಕೂ ಮತ್ತು ಇಂಟೆಲಿಜೆನ್ಸ್ ಬ್ಯೂರೋ ಐತಲ್ಲ, ಇದರದ್ದು ಬಗ್ಗೆ ಮ್ಯಾಥ್ಸ್ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದನ್ನು ನೋಡಿರಿ, ನಿಮ್ಗೆ ಅದು ಹೆಲ್ಪ್ಫುಲ್ ಆಗ್ತೈತಿ. ಇನ್ನು ಬಂದು ಇದು ಸೆಲೆಕ್ಷನ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೇನು ಬೇಕಾಯ್ತು ಅಂದರೆ ಸೆಕೆಂಡರಿ ಸ್ಕೂಲ್ ಸರ್ಟಿಫಿಕೇಟ್, ನಾನು 10th ಸರ್ಟಿಫಿಕೇಟು, ಮದುವೆ ಆದವ್ರದ್ದು ಏನು, ಆಮೇಲೆ ಆರ್ಡರ್ ಲೆಟ್ರ್ ಇದೆ, ಮತ್ತೇನಿಲ್ಲ. 10th ಸರ್ಟಿಫಿಕೇಟ್ ಬೇಕು. ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್ ಬೇಕು. ಆಮೇಲೆ ಅಂಗವಿಕಲತೆ ಸರ್ಟಿಫಿಕೇಟ್ ನಿಮ್ಮ ಪ್ರೊವೈಡ್ ಮಾಡಬೇಕು. ಇನ್ ಕೇಸ್ ಮದುವೆ ಐತಂದ್ರೆ ಅವ್ರ ಗಂಡ ಅಥವಾ ಹೆಂಡತಿ ಜೊತೆ ನೀವು ಫೋಟೋ ಇರಬೇಕು. ಇನ್ ಕೇಸ್ ರೀಮ್ಯಾರೇಜ್ ವುಮನ್ಸ್ ಇದ್ದವ್ರು ರೀಮ್ಯಾರೇಜ್ ಆದರೂ ಅದ್ರದ್ದು ಸರ್ಟಿಫಿಕೇಟ್ ಬೇಕು, ಅದ್ರ ಸಿಗ್ತೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಇಷ್ಟ ಆದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಆಮೇಲೆ ನಮ್ಮ ಚಾನಲ್ಗೆ ಹಿಂಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.